निस्सीमा चिन्त्यशक्तिः प्रकृतिपरमया स्वेच्छयाध्यावसन्माम् वागादिष्विन्द्रियेषु प्रततविभवरूपः प्रेरयत्यञ्जसा माम् यं वै स्तोतुं न शक्ताः श्रुतिशतमहिता ब्रह्मवायुवीशेषाः तं श्रीभूसमेतं हृदयकमलगं वासुदेवं भजामि। श्रीमदानन्दतीर्थार्यपादपङ्कजरे नमः। पवित्रयन्तु मां नित्यं पापपाटनपण्डिताः वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा। नमो वस्तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। श्रीमध्वपादाम्बुजसङ्गिभृङ्गान्नम्नैव सर्वाघविदारणेश्वरान् जितेन्द्रियान् योगिभिरीड्यपादान् गुरुत्तमान् नौमि कृपासमुद्रान्। आनन्दतीर्थोपदिष्टो निधिर्नारायणः वयः प्रदर्शितो येन सम्यग् जयतीर्थं तमाश्रये। पदवाक्यप्रमाणाब्धिविक्रीडनविशारदान् लक्ष्मीनारायणमुनीन् वन्दे विद्यागुरून् मम। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। भक्त्या नमामि मम वंशगुरून् सुविद्या सिंहासनेश्वरयतीन् करुणासमुद्रान्। भुक्त्यादिमुक्त्यन्तसमस्तसम्पद्दातॄंस्तथा परिचरक्षणदक्षदीक्षान्। पदवाक्यप्रमाणज्ञान् सर्वतन्त्रस्वतन्त्रकान् विद्याश्रीवारिधीन् वन्दे विद्यासिंहासनेश्वरान्। श्रीगुरुभ्यो नमः। श्रीगुरुभ्यो ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ದಿವ್ಯ ಪ್ರತೀಕರಾದಂತಹ ಶ್ರೀ ಶ್ರೀಪಾದರಾಜಗುರು ಸಾರ್ವಭೌಮರ ಭೂಮ ವ್ಯಕ್ತಿತ್ವವನ್ನು ಶ್ರೀಮಚ್ಚಂದ್ರಿಕಾಚಾರ್ಯರ ಪಂಚರತ್ನ ಮಾಲಿಕಾ ಸ್ತೋತ್ರದ ಮುಖಾಂತರ ಯಥಾಶಕ್ತಿ ಯಥಾಮತಿ ಅರ್ಥ ಮಾಡಿಕೊಂಡು ಬರ್ತಾ ಇದ್ದೇವೆ. ಚಂದ್ರಿಕಾಚಾರ್ಯರು ಶ್ರೀಪಾದರಾಜರ ಶ್ರೇಷ್ಠವಾದಂತಹ ವಾತ್ಸಲ್ಯ ಎಂಬತಕ್ಕಂತಹ ಗುಣವನ್ನು ವಿನಯ ಸೌಶಲ್ಯಾದಿ ಗುಣಗಳಿಂದ ದೊಡ್ಡವರಿಗೂ ಅತ್ಯಂತ ಆಕರ್ಷಕರಾಗಿದ್ದವರು ಅನ್ನುವ ಮಾತನ್ನ ರುಚಿತಮ ಹೃದಯಂ ಅನ್ನುವ ಶಬ್ದದಿಂದ ಪರಮಾತ್ಮನನ್ನ ಶ್ರೇಷ್ಠವಾದ ಕ್ರಮದಲ್ಲಿ ಆರಾಧನೆ ಮಾಡಿದರು ಅನ್ನುವ ಮಾತನ್ನ ಪೂಜಿತ ಶ್ರೀ ಸಹಾಯಂ ಅನ್ನುವ ಶಬ್ದದಿಂದ ಅವರಲ್ಲಿ ಕೆಟ್ಟದ್ದು ಇರಲಿಲ್ಲ, ಸಕಲ ಸದ್ಗುಣಗಳ ಖನಿಯಾಗಿದ್ದರು, ಸಮಸ್ತ ಬ್ರಾಹ್ಮಣೋತ್ತಮರಿಂದ ಗೇಗೀಯಮನರಾಗಿದ್ದರು ಅನ್ನುವಂತಹ ಮಾತನ್ನ ನಿರ್ಧೂತ ಶೇಷಹೇಯಂ ನಿಭೃತ ಶುಭಚಯಂ ಭೂಮಿ ದೇವಾಭಿಗೇಯಂ ಅನ್ನುವ ಮಾತುಗಳಿಂದ ಹೇಳಿ ಆ ಗುರುಗಳು ಸಜ್ಜನರ ಮೇಲೆ ತೋರ್ತಾ ಇದ್ದಂತಹ ಕಾರುಣ್ಯವನ್ನ ತಿಳಿಸಿ ಹೇಳ್ತಾರೆ. ವಿಪ್ರೇಭ್ಯೋ ದತ್ತದೇಯಂ ನಿಜ ಜನ ಸದಯಂ ಖಂಡಿತಾಶೇಷಮಾಯಂ ನಿಷ್ಠ್ಯೂತ ಸ್ವರ್ಣಕಾಯಂ ಬಹುಗುಣ ನಿಲಯಂ ವಾದಿಸಂಘೈರಜೇಯಂ. ವಿಪ್ರೇಭ್ಯೋ ದತ್ತದೇಯಂ, ಒಂದೇ ಶ್ರೀಪಾದರಾಜಂ ಅಂತ ಹೇಳಿ ಶ್ರೀ ಶ್ರೀಪಾದರಾಜ ಗುರು ಸಾರ್ವಭೌಮರಲ್ಲಿ ರಾಜನ ಲಕ್ಷಣಗಳನ್ನ ಚಿಂತನೆ ಮಾಡ್ತಾ ಇದ್ದಾರೆ. ರಾಜನ ಕರ್ತವ್ಯ ಸಜ್ಜನರ ರಕ್ಷಣೆ, ರಾಜನ ಕರ್ತವ್ಯ ಜಗತ್ತಿನ ಹಿತಕ್ಕಾಗಿ ಬದುಕುವಂತಹ ಬ್ರಾಹ್ಮಣರನ್ನ ರಕ್ಷಣೆ ಮಾಡುವಂಥದ್ದು. ನಮ್ಮ ಶ್ರೀಪಾದರಾಜ ಗುರು ಸಾರ್ವಭೌಮರು ಆ ರೀತಿಯಾಗಿ ಮಾಡ್ತಾ ಇದ್ದರು ಅನ್ನುವ ಮಾತನ್ನು ಹೇಳ್ತಾರೆ. ವಿಪ್ರೇಭ್ಯೋ ದತ್ತದೇಯಂ, ಬ್ರಾಹ್ಮಣರು ಏನನ್ನ ಅಪೇಕ್ಷೆ ಪಡ್ತಾ ಇದ್ದರೋ, ಬ್ರಾಹ್ಮಣರು ಏನೆಲ್ಲ ಪಡೆಯಲಿಕ್ಕೆ ಯೋಗ್ಯರಾಗಿದ್ದರೋ ಅವೆಲ್ಲವನ್ನ ಕೊಟ್ಟವರು, ಅವೆಲ್ಲವನ್ನ ಕೊಡುತ್ತಿದ್ದವರು, ಅವೆಲ್ಲವನ್ನ ಇಂದಿಗೂ ಕೊಡುತ್ತಿರುವವರು ಶ್ರೀ ಶ್ರೀಪಾದರಾಜಗುರು ಸಾರ್ವಭೌಮರು. ವಿಪ್ರೇಭ್ಯೋ ದತ್ತ ದೇಯಂ, ದೇಯಂ ಅಂದ್ರೆ ಕೊಡಬಹುದಾದದ್ದು, ಯಾವುದನ್ನ ಬ್ರಾಹ್ಮಣರಿಗೆ ನೀಡಬಹುದೋ ಅವೆಲ್ಲವನ್ನ ನೀಡ್ತಾ ಇದ್ರು. ಬ್ರಾಹ್ಮಣರಿಗೆ ನೀಡಬಹುದಾದ ವಸ್ತುಗಳಲ್ಲೇ ಶ್ರೇಷ್ಠವಾದ ವಸ್ತು ವಿದ್ಯಾ ಜ್ಞಾನ. ಬ್ರಾಹ್ಮಣರು ಅಪೇಕ್ಷೆ ಪಡುವಂಥದ್ದು ವಾದಗಳು. ತಮ್ಮ ಭಕ್ತರಾದಂತಹ ಬ್ರಾಹ್ಮಣರಿಗೆ ವಿದ್ಯೆಯನ್ನು ಅನುಗ್ರಹಿಸ್ತಾ ಇದ್ದರು. ತಮಗೆ ಪ್ರತಿಪಕ್ಷರಾಗಿ ಬಂದು ನಿಲ್ಲುವಂತಹ ಬ್ರಾಹ್ಮಣರ ಜೊತೆಯಲ್ಲಿ ವಾದವನ್ನು ಮಾಡ್ತಾ ಇದ್ದರು. ಬ್ರಾಹ್ಮಣರ ಜೀವನಕ್ಕಾಗಿ ಅನ್ನ ವಸತಿಗಳ ಅಪೇಕ್ಷೆ ಇದ್ದಾಗ ಅವರಿಗೆ ಅನ್ನ ವಸತಿಗಳನ್ನು ನೀಡ್ತಾ ಇದ್ದರು. ಬ್ರಾಹ್ಮಣರು ಯಜ್ಞಾದಿ ಕರ್ಮಗಳ ಅನುಷ್ಠಾನವನ್ನು ಮಾಡಬೇಕು ಅಂದರೆ ಅವರಿಗೆ ಆ ಯಜ್ಞಾದಿ ಕರ್ಮಗಳ ಅನುಷ್ಠಾನಕ್ಕೆ
ಸೌಕರ್ಯವನ್ನ ಮಾಡ್ತಾ ಇದ್ರು, ಅನುಗ್ರಹವನ್ನ ಮಾಡ್ತಾ ಇದ್ರು ಶ್ರೀಪಾದರಾಜಗುರು ಸಾರ್ವಭೌಮರು. ಶ್ರೀಪಾದರಾಜರು ಮುಳಬಾಗಿಲಿನ ಪ್ರಾಂತಕ್ಕೆ ಬಂದಿರ್ತಾರೆ. ನೀವು ಇವತ್ತಿಗೂ ಸಹಿತ ಕೋಲಾರದ ಜಿಲ್ಲೆಯನ್ನು ನೋಡಿಕೊಂಡು ಬನ್ನಿ. ನಮ್ಮ ರಾಜ್ಯ ಸರ್ಕಾರವಂತೂ ಅದನ್ನ ಬರಪೀಡಿತ ತಾಲೂಕು, ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿಬಿಟ್ಟಿದೆ. ನೀರಿಗೆ ಹಾಹಾಕಾರ ಬಹಳ. ಸುಮಾರು 1,000-2,000 ಅಡಿ ಕೆಳಗೆ ಹೋದರೂ ಸಹಿತ ಅಲ್ಲಿ ಬೋರ್ವೆಲ್ಗಳಿಗೆ ನೀರು ಸಿಗೋದಿಲ್ಲ ಕೋಲಾರದ ಪ್ರಾಂತದಲ್ಲಿ. ಮುಳಬಾಗಲಿಗೆ ಬನ್ನಿ, ನಿಮಗೆ ಹೆಜ್ಜೆ ಹೆಜ್ಜೆಗೆ ಕಲ್ಯಾಣಗಳು ಕಾಣಿಸ್ತವೆ. ಇವತ್ತಿಗೂ ಬಾವಿಯಲ್ಲಿ ನೀರು ಸಿಗುತ್ತದೆ ಮುಳಬಾಗಿಲಿನಲ್ಲಿ. ಅದಕ್ಕೆ ಕಾರಣ ಶ್ರೀ ಶ್ರೀಪಾದರಾಜಗುರು ಸಾರ್ವಭೌಮರು. ಶ್ರೀಪಾದರಾಜರು ಯಾತ್ರಾಕ್ರಮದಿಂದ ಮುಳಬಾಗಿಲಿನ ಪ್ರದೇಶಕ್ಕೆ ಬಂದಿರ್ತಾರೆ. ನೀರಿಗೆ ಬಹಳ ಹಾಹಾಕಾರವಿರುತ್ತದೆ. ಹಾಗೆ ಶ್ರೀಪಾದರಾಜರಲ್ಲಿ ಕುಳಿತು ತಪಸ್ಸು ಮಾಡಿ ಅನುಗ್ರಹ ಮಾಡ್ತಾರೆ, ಇನ್ನು ನಿಮಗೆ ನೀರಿಗೆ ತೊಂದರೆ ಇರುವುದಿಲ್ಲ ಅಂತ. ನರಸಿಂಹತೀರ್ಥವಲ್ಲ, ನರಸಿಂಹತೀರ್ಥದಲ್ಲಿ ಗಂಗಾ ಸನ್ನಿಧಾನವಿರುವಂತಹ ಶ್ರೇಷ್ಠವಾದ ತೀರ್ಥವಿದೆ. ಶ್ರೀವರಕ್ಷೋಭ್ಯ ತೀರ್ಥ ಶ್ರೀಪಾದಂಗಳವರ ಕಾಲದಿಂದ ಇರುವಂಥದ್ದು. ಮುಳಬಾಗಿಲು ಅಂತ ಇವತ್ತು ಯಾವ ಪ್ರದೇಶವನ್ನು ಕರೀತಾರೆ, ಟೌನ್, ಎಲ್ಲಿ ಹನುಮಂತ ದೇವರ ದೇವಸ್ಥಾನ ಮುಂತಾದಂತಹ ಪ್ರದೇಶವಿದೆ ಮತ್ತು ಜನವಸತಿ ಇದೆ, ಆ ಪ್ರದೇಶದೊಳಗೆ ಶ್ರೀ ಶ್ರೀಪಾದರಾಜ ಗುರು ಸಾರ್ವಭೌಮರು ಅನೇಕ ತಿಂಗಳುಗಳ ಕಾಲ ವಾಸವಿದ್ದು ಇವತ್ತಿಗೂ ನೀರಿನ ಕೊರತೆ ಇಲ್ಲದಂತೆ ಅನುಗ್ರಹ ಮಾಡಿದ್ದಾರೆ. ಇವತ್ತಿಗೂ ನೀರಿನ ಕೊರತೆ ಇಲ್ಲ. ವಿಪ್ರೇಭ್ಯೋ ದತ್ತದೇಯಂ ನಿಜ ಜನ ಸದಯಂ, ಇವೆರಡನ್ನು ಒಟ್ಟಿಗೆ ಅರ್ಥ ಮಾಡ್ಕೋಬೇಕು ನಾವು. ಯಾರು ಶ್ರೀಪಾದರಾಜರಿಗೆ ತಮ್ಮನ್ನ ತಾವು ಸಮರ್ಪಣೆ ಮಾಡಿಕೊಳ್ತಾರೆ, ಶ್ರೀಪಾದರಾಜರವರು ನಾವು ಅಂತ ಹೇಳಿ ಆ ಗುರುಗಳಿಗೆ ತಮ್ಮನ್ನ ತಾವು ಒಪ್ಪಿಸಿಕೊಳ್ತಾರೆ, ಅವರ ಮೇಲೆ ಕಾರುಣ್ಯದ ಪೂರವನ್ನ ಹರಿಸ್ತಾರೆ ನಮ್ಮ ಶ್ರೀಪಾದರಾಜ ಗುರು ಸಾರ್ವಭೌಮರು. ವಿಪ್ರೇಭ್ಯೋ ದತ್ತದೇಯಂ ನಿಜ ಜನ ಸದಯಂ, ತಮ್ಮವರ ಮೇಲೆ ಕಾರುಣ್ಯದ ಪೂರವನ್ನ ಹರಿಸ್ತಾರೆ. ಇವತ್ತಿನ ಬ್ರಾಹ್ಮಣರ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂತಂದ್ರೆ, ನಮಗೆ ಸಾಧನೆ ಮಾಡ್ಲಿಕ್ಕಾಗ್ತಾ ಇಲ್ಲ. ನಮಗೆ ದೇವರ ಪೂಜೆ ಮಾಡ್ತೇವೆ ಅಂದ್ರೆ ಶುದ್ಧವಾದ ನೀರಿಲ್ಲ. ಸರ್ಕಾರದವರು ಯಾವಾಗ ನೀರನ್ನ ಕೊಡ್ತಾರೆ ಆ ನೀರನ್ನ ಇಟ್ಟುಕೊಂಡು ಬದುಕಬೇಕಾದಂತಹ ಪರಿಸ್ಥಿತಿ ಇವತ್ತು ಪಟ್ಟಣಗಳಲ್ಲಿ ನಿರ್ಮಾಣವಾಗಿದೆ. ಉತ್ತರ ಕರ್ನಾಟಕದ ಭಾಗದಲ್ಲಂತೂ 10 ದಿವಸಕ್ಕೊಮ್ಮೆ, 15 ದಿವಸಕ್ಕೊಮ್ಮೆ, ಕೆಲವು ಕಡೆ ತಿಂಗಳಿಗೊಮ್ಮೆ ನೀರು ಬರ್ತದೆ. ನೀರಿಲ್ಲದೆ ನಮಗೆ ಸಾಧನೆ ಹೇಗೆ? ನೀರಿಂದಲೇ ನಮಗೆ ಸಾಧನೆ. ದೇವರ ಪೂಜೆಯನ್ನ ಮಾಡಲಿಕ್ಕೆ ನೀರು ಬೇಕು, ದೇವರಿಗೆ ಅಡಿಗೆಯನ್ನ ಮಾಡಿ ನೈವೇದ್ಯ ಸಮರ್ಪಣೆ ಮಾಡಲಿಕ್ಕೆ ನಮಗೆ ಶುದ್ಧವಾದ ನೀರು ಬೇಕು. ನೀರಿಲ್ಲದೆ ಬದುಕ್ತಾ ಇದ್ದೇವೆ, ಸರಿಯಾದ ವಸತಿ ಇಲ್ಲದೆ ಬದುಕ್ತಾ ಇದ್ದೇವೆ, ದುಷ್ಟ ಜನರ ಮಧ್ಯದಲ್ಲಿ ಬದುಕುವಂತಹ ಪರಿಸ್ಥಿತಿ. ಅಧ್ಯಯನಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ, ಅಧ್ಯಾಪನಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ನಾನು ಓದ್ತೇನೆ ಅಂತ ಒಮ್ಮೆ ಎಚ್ಚರ ಬಂದಾಗ, ಅದು 5ನೇ ವರ್ಷಕ್ಕಿರಬಹುದು, 10ನೇ ವರ್ಷಕ್ಕಿರಬಹುದು, 20ನೇ ವರ್ಷಕ್ಕಿರಬಹುದು, 40ನೇ ವಯಸ್ಸಿಗಿರಬಹುದು, 50ನೇ ವಯಸ್ಸಿಗಿರಬಹುದು, 60, 80 ಆಗಿರಬಹುದು. ಇನ್ನೇನು 2 ತಿಂಗಳಲ್ಲಿ ಸಾಯ್ತೇನೆ ಅನ್ನುವಾಗ ಎಚ್ಚರ ಬರಬಹುದು ನಾನು ಓದ್ತೇನೆ ಅಂತ. ಆ ಓದ್ತೇನೆ, ಅಧ್ಯಯನ ಮಾಡ್ತೇನೆ, ಮಧ್ವಶಾಸ್ತ್ರವನ್ನ ತಿಳಿತೇನೆ ಅಂತ ಎಚ್ಚರ ಬಂದಾಗ ನಮಗೆ ಶಾಸ್ತ್ರವನ್ನ ಹೇಳುವವರೊಬ್ಬರು ಬೇಕಲ್ಲ, ಅದಕ್ಕೊಂದು ವ್ಯವಸ್ಥೆ ಬೇಕಲ್ಲ. ಆ ವ್ಯವಸ್ಥೆ ಇಲ್ಲದೆ ಇವತ್ತು ಬದುಕ್ತಾ ಇದ್ದೇವೆ. ನಮ್ಮ ರಾಜರ ಬಳಿಗೆ ನಾವು ಹೋಗಿಲ್ಲ, ರಾಜರನ್ನ ಕೇಳಿಲ್ಲ. ರಾಜರ ಪ್ರಾರ್ಥನೆ ಮಾಡಬೇಕು. ರಾಜ ರಕ್ಷಣೆ ಮಾಡ್ತಾನೆ, ವಸತಿ ಕೊಡ್ತಾನೆ. ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರು ಯಜ್ಞಗಳನ್ನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ನೇರವಾಗಿ ರಾಜನ ಮನೆಗೆ ಹೋಗ್ತಾ ಇದ್ರು. ರಾಜ, ನನಗೆ ಯಜ್ಞ ಮಾಡಬೇಕಾಗಿದೆ, ಈ ವ್ಯವಸ್ಥೆಯನ್ನು ಮಾಡು. ರಾಜ ಮಾಡ್ತಾ ಇದ್ದ. ಇವತ್ತು ನಮ್ಮ ರಾಜರಿದ್ದಾರೆ, ಶ್ರೀ ಶ್ರೀಪಾದರಾಜ ಗುರು ಸಾರ್ವಭೌಮರಿದ್ದಾರೆ. ನಾವು ಹೋಗಬೇಕವರ ಬಳಿಯಲ್ಲಿ. ವಿಪ್ರೇಭ್ಯೋ ದತ್ತದೇಯಂ ನಿಜ ಜನ ಸದಯಂ, ಬ್ರಾಹ್ಮಣರಿಗೆ ಕೊಡ್ತಾರೆ. ಶ್ರೀಪಾದರಾಜರ ಬಳಿಯಲ್ಲಿ, ಚಂದ್ರಿಕಾಚಾರ್ಯರ ಬಳಿಯಲ್ಲಿ ಧರೆಯಲಿ ದೊರೆಗಳು ಉರುಳುತ್ತಿರೆ ನಿರುತವು ದೊರೆ ಶ್ರೀ ವ್ಯಾಸರಾಜ. ಯಾವ ಶ್ರೀಪಾದರಾಜ ಗುರು ಸಾರ್ವಭೌಮರಿಂದ ವಿದ್ಯೆಯನ್ನ ಪಡೆದು ಪರಿಪೂರ್ಣವಾದ ಅನುಗ್ರಹವನ್ನ ಪಡೆದು ಸಮಸ್ತರಿಗೂ ರಾಜರಾಗಿ ಮರೆದಂತಹ ಶ್ರೀಮದ್ ವ್ಯಾಸರಾಜ ಗುರು ಸಾರ್ವಭೌಮರಿದ್ದಾರೋ, ಬೇಡಿದ ಇಷ್ಟಾರ್ಥಗಳನ್ನು ಕರುಣಿಸುವಂತಹ ಕಲ್ಪವೃಕ್ಷರಾದಂತಹ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರಿದ್ದಾರೆಯೋ, ಮಕ್ಕಳನ್ನ ತಾಯಿ ರಕ್ಷಣೆ ಮಾಡುವ ಹಾಗೆ ಸಣ್ಣ ಪುಟ್ಟ ಅಪೇಕ್ಷೆಗಳನ್ನು ಪರಿಪೂರ್ಣ ಮಾಡುವ ನಮ್ಮ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರಿದ್ದಾರೆಯೋ, ಅವರ ಬಳಿಗೆ ಹೋಗಬೇಕು, ಅವರ ಕಾಲಿಗೆ ಬೀಳಬೇಕು. ನಾವು ವಿಜಯದಾಸಾರ್ಯರಾದಿ ದಾಸವರೇಣ್ಯರನ್ನ, ರಾಘವೇಂದ್ರ ಗುರು ಸಾರ್ವಭೌಮರನ್ನ, ವಾದಿರಾಜರನ್ನ, ಚಂದ್ರಿಕಾಚಾರ್ಯರನ್ನ ಆಶ್ರಯಿಸ್ತೇವೆ. ಶ್ರೀಪಾದರಾಜರನ್ನ ವ್ಯಾಸರಾಜರ ಆಶ್ರಯಿಸಿದ್ದಾರೆ. ಧರೆಯಲ್ಲಿ ದೊರೆಗಳು ಉರುಳುತ್ತಿರೆ ನಿರುತವು ದೊರೆ ಶ್ರೀ ವ್ಯಾಸರಾಜ ಅಂತ ಪ್ರಖ್ಯಾತರಾದ ಶ್ರೀಮತ್ ಚಂದ್ರಿಕಾಚಾರ್ಯರು ಶ್ರೀಪಾದರಾಜರನ್ನ ಆಶ್ರಯಿಸಿದ್ದಾರೆ. ಅಂಥ ಗುರು ಸಾರ್ವಭೌಮರ ಬಳಿಗೆ ಹೋಗಿ ಕೇಳಬೇಕಾದ್ದು ಏನು ಗೊತ್ತಾ? ಸ್ವಾಮಿ, ನನ್ನಿಂದ ಸಾಧನೆಯನ್ನ ಮಾಡಿಸಿ. ದೇವರ ಪೂಜೆ ಮಾಡಲಿಕ್ಕೆ ನೀರು ಬೇಕು, ದೇವರ ಪೂಜೆ ಮಾಡಲಿಕ್ಕೆ ತುಳಸಿ ಬೇಕು. ಪಟ್ಟಣಗಳು ಇವತ್ತು ಯಾವ ಪರಿಸ್ಥಿತಿ ಮುಟ್ಟಿದೆ ಅಂದ್ರೆ ತುಳಸಿ ಬೆಳೀತಾ ಇಲ್ಲ. ಬೇಕಾದ ಗಿಡಗಳು ಬೇಕಾದ ಹಾಗೆ ಬೆಳೀತವೆ.
ನೀವು ಯಾವುದೋ ಅಲಂಕಾರದ ಗಿಡ ತಂದಿರಿ, ಅದ್ಭುತವಾಗಿ ಬೆಳೆದು ನಿಂತುಕೊಳ್ತದೆ. ತುಳಸಿ ಬೆಳೆಯೋದಿಲ್ಲ, ಹೂವಿನ ಗಿಡಗಳು ಬೆಳೆಯೋದಿಲ್ಲ. ಎಂಥ ಪರಿಸ್ಥಿತಿ ಇದೆ ಇವತ್ತು ಪಟ್ಟಣಗಳಲ್ಲಿ. ನಮ್ಮ ರಾಜರ ಬಳಿಯಲ್ಲಿ ನಾವು ಹೋಗಬೇಕು. ವಿಪ್ರೇಭ್ಯೋ ದತ್ತ ದೇಯಂ. ವಿಪ್ರರಿಗೆ ಕೊಡ್ತಾರೆ ಅಂತ ಹೇಳಿಲ್ಲ ಚಂದ್ರಿಕಾಚಾರ್ಯರು, ಕೊಟ್ಟು ಬಿಟ್ಟಿದ್ದಾರೆ. ನಾವು ಹೋಗಿ ಕೇಳುವುದೊಂದೇ ಬಾಕಿ. ಶ್ರೀಪಾದರಾಜರು ಸಿದ್ಧಪಡಿಸಿಟ್ಟುಕೊಂಡು ಕೂತಿದ್ದಾರೆ. ಸ್ವಾಮಿ ಸಾಧನೆ ಮಾಡಿಸಿ ಅಂತ ಹೋಗಿ ಅವರನ್ನು ಪ್ರಾರ್ಥನೆ ಮಾಡಿ ಬಂದರೆ ಅವರು ನಮಗೆ ವ್ಯವಸ್ಥೆ ಮಾಡ್ತಾರೆ, ನಮ್ಮ ಮೇಲೆ ಅನುಗ್ರಹ ಮಾಡ್ತಾರೆ. ನಮಗೆ ನಮ್ಮ ಸಾಧನ ಭೂಮಿಯನ್ನು ಕರುಣಿಸ್ತಾರೆ. ಅವರು ನಮಗೆ ಸಾಧನೆಗೆ ಅನುಕೂಲವಾದ ಎಲ್ಲ ಪದಾರ್ಥಗಳನ್ನು ಒದಗಿಸ್ತಾರೆ, ಅಧ್ಯಯನಕ್ಕೆ ಬೇಕಾದ್ದನ್ನು ಒದಗಿಸ್ತಾರೆ, ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಬರುವ ವಿಘ್ನಗಳನ್ನು ಪರಿಹರಿಸ್ತಾರೆ. ಎಂಥ ಆಪತ್ತು ಬಂದಿದ್ದರೂ ಅದನ್ನು ಪರಿಹಾರ ಮಾಡುತ್ತಾರೆ. ಚಂದ್ರಿಕಾಚಾರ್ಯರು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೇನು ವಿಘ್ನಗಳು ತೋರಿ ಬಂದವೋ ಆ ವಿಘ್ನಗಳನ್ನು ಪರಿಹಾರ ಮಾಡಿದವರು ಶ್ರೀ ಶ್ರೀಪಾದರಾಜ ಗುರು ಸಾರ್ವಭೌಮರು. ನಿಜ ಜನ ಸದಯಂ, ತಮ್ಮವರಲ್ಲಿ ಕಾರುಣ್ಯದ ಪೂರವನ್ನೇ ಹರಿಸುವಂತಹ ಮಹಾನುಭಾವರು. ನಾವು ಶ್ರೀಪಾದರಾಜರ ಭಕ್ತರಾಗಬೇಕು. ಶ್ರೀಪಾದರಾಜರ ಭಕ್ತ ಕೋಟಿಯಲ್ಲಿ ನಾವು ಪ್ರವಿಷ್ಟರಾಗಬೇಕು. ತಮ್ಮ ಭಕ್ತರ ಮೇಲೆ ಕಾರುಣ್ಯ ಎಷ್ಟು ಹಿರಿದಾದದ್ದು ಅಂತಂದರೆ ಶ್ರೀಮದ್ ವಿಜೇಂದ್ರ ತೀರ್ಥ ಗುರು ಸಾರ್ವಭೌಮರು ಹೇಳಬೇಕು. ಚೈತ್ರೇ ಮಾಸಿ ಕಠೋರ ಭಾಸ್ಕರ ಕರೈಹಿ ಸಂತಪ್ತ ಗಾತ್ರಾಖಿಲ ಸ್ವಂತೆ ವಾಸಿಭಿರರ್ಥಿಭಿಃ ಸ್ವತಪಸಾ ನಿರ್ಮಾಯ ರಮ್ಯಂ ಸರಃ ಸಾರಾಮೋ ಯತಿ ಪುಂಗವಃ ಪರಿಜನಾನಾಪ್ಯಾಯಯಾಮಾಸಯ ಛಾಯಾತೋಯ ವಿಹೀನ ಕಾನನತಲೆ ಭೂಯಾತ್ ಸನ ಶ್ರೇಯಸೇ. ಶ್ರೀಪಾದರಾಜರ ಬಳಿಯಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದರು. ಮುಳಬಾಗಲನ್ನ ಬಹಳ ದೊಡ್ಡ ವಿದ್ಯಾಕೇಂದ್ರವನ್ನಾಗಿ ನಿರ್ಮಾಣ ಮಾಡಿದ್ದರು. ಆ ಎಲ್ಲ ಶಿಷ್ಯರನ್ನ ಇಟ್ಟುಕೊಂಡು ಶ್ರೀಪಾದರಾಜರು ಒಮ್ಮೆ ಸಂಚಾರ ಮಾಡ್ತಾ ಇದ್ದಾರೆ. ಬೆಂಗಾಡಿಗೆ ಬಂದಿದ್ದಾರೆ. ಬಯಲಿನ ಪ್ರದೇಶ, ಚೈತ್ರ ಮಾಸ, ಛಾಯಾತೋಯ ವಿಹೀನ ಕಾನನ ತಲೆ. ಅಲ್ಲಿ ನೆರಳು ಇಲ್ಲ, ನೀರು ಇಲ್ಲ, ನೀರು ನೆರಳು ಇಲ್ಲದೆ ಇರತಕ್ಕಂತಹ ಬೆಂಗಾಡು. ಅಂತಹ ಪ್ರದೇಶಕ್ಕೆ ಬಂದಿದ್ದಾರೆ. ಬಿಸಿಲಿನಿಂದ ಎಲ್ಲ ಶಿಷ್ಯರು ಸಂತಪ್ತರಾಗಿ ಬಿಡ್ತಾರೆ. ಚೈತ್ರೇ ಮಾಸಿ ಕಠೋರ ಭಾಸ್ಕರ ಕರೈಹಿ ಸಂತಪ್ತ ಗಾತ್ರಾಖಿಲ ಸ್ವಂತೆ ವಾಸಿಭಿರಸ್ಥಿತ. ಮೈ ಸುಟ್ಟು ಹೋಗ್ತಾ ಇದೆ, ನೀರಿಲ್ಲ, ನೆರಳಿಲ್ಲ. ಶಿಷ್ಯರೆಲ್ಲ ಬಂದು ಶ್ರೀಪಾದರಾಜರ ಕಾಲಿಗೆ ಬೀಳುತ್ತಾರೆ. ಸ್ವಾಮಿ, ಮೈ ಸುಟ್ಟು ಹೋಗ್ತಾ ಇದೆ, ಏನಾದರೂ ಮಾಡಿ ಅಂತ. ಎಂಥ ತಪಸ್ಸು ಶ್ರೀಪಾದರಾಜ ಗುರು ಸಾರ್ವಭೌಮರದು ಅಂದ್ರೆ ಹೇಳ್ತಾರೆ, ಸ್ವತಪಸ ನಿರ್ಮಾಯ ರಮ್ಯಂ ಸರಹ. ರಮ್ಯವಾದ ಸರೋವರವನ್ನ ತಮ್ಮ ತಪಸ್ಸಿನ ಶಕ್ತಿಯಿಂದ ನಿರ್ಮಾಣ ಮಾಡ್ತಾರೆ ಶ್ರೀಪಾದರಾಜ ಗುರು ಸಾರ್ವಭೌಮರು. ಕೆರೆ ತೋಡಿದ್ದಲ್ಲ, ಮಣ್ಣು ಎತ್ತಿದ್ದಲ್ಲ, ಏನೂ ಮಾಡಿದ್ದಲ್ಲ, ತಮ್ಮ ತಪಸ್ಸಿನ ಸಾಮರ್ಥ್ಯದಿಂದ ನೀರಿನ ಸರೋವರವನ್ನು ನಿರ್ಮಾಣ ಮಾಡ್ತಾರೆ. ರಮ್ಯವಾದ ಸರೋವರವಂತೆ ತಮ್ಮ ಶಿಷ್ಯರಿಗೆ ಸ್ನಾನವನ್ನು ಮಾಡ್ಲಿಕ್ಕೆ ಹೇಳ್ತಾರೆ, ಪಾನವನ್ನು ಮಾಡ್ಲಿಕ್ಕೆ ಹೇಳ್ತಾರೆ, ಮಾಡಿ ಅವರನ್ನು ರಕ್ಷಣೆ ಮಾಡ್ತಾರೆ. ನಿಜ ಜನ ಸದಯಂ. ನೋಡಿ ಎಂಥ ಕಾರುಣ್ಯ, ಎಂಥ ಕಾರುಣ್ಯ. ತಪಸ್ಸು ಮಾಡಿ ಗಳಿಸಿಟ್ಕೊಳ್ಳೋರು ಜಾಸ್ತಿ ಜನ ಇರ್ತಾರೆ. ನನಗೆ ಬೇಕಪ್ಪ ತಪಸ್ಸು, ನಾನು ತಪಸ್ಸಿನ ವ್ಯಯ ಮಾಡುವುದಿಲ್ಲ, ತಪಸ್ಸು ಬೇಕು ಅಂತ ಗಳಿಸಿಟ್ಕೊಳ್ಳೋರು ಇರ್ತಾರೆ. ನಾವು ತಪಸ್ಸೆಲ್ಲ ಕೊಡುವುದಿಲ್ಲ, ನಮ್ಮ ಪೂಜಾ ಫಲವೆಲ್ಲ ನಿಮಗೆ ಕೊಡುವುದಿಲ್ಲ, ಹಾಗೆ ಹೀಗೆ ಅಂತಿರ್ತಾರೆ. ಭಕ್ತರು ಬಂದು ಪ್ರಾರ್ಥನೆ ಮಾಡಿದರೆ ತಮ್ಮ ತಪಸ್ಸಿನ ಫಲವನ್ನೂ ಧಾರೆ ಎರೆದು ಕೊಡುವ ಮಹಾನುಭಾವರು ನಮ್ಮ ಶ್ರೀಪಾದರಾಜಗುರು ಸಾರ್ವಭೌಮರು. ತಮ್ಮ ತಪಶಕ್ತಿಯಿಂದ ಸರೋವರದ ನಿರ್ಮಾಣ ಮಾಡಿ ಆ ಬಿಸಿಲಿನಿಂದ ಬೆಂದು ಹೋಗಿದ್ದ ಶಿಷ್ಯ ಜನರನ್ನು ರಕ್ಷಣೆ ಮಾಡಿದರು. ವಿಪ್ರೇಭ್ಯೋ ದತ್ತ ದೇಯಂ ನಿಜ ಜನ ಸದಯಂ. ಕಾರುಣ್ಯದ ಮೂರ್ತಿ ಶ್ರೀ ಶ್ರೀಪಾದರಾಜಗುರು ಸಾರ್ವಭೌಮರು. ಖಂಡಿತಾಶೇಷ ಮಾಯಂ. ಶ್ರೀಪಾದರಾಜರ ವೃಂದಾವನದ ಬಳಿಗೆ ಹೋಗಿ ದರ್ಶನ ಮಾಡಿ, ಸೇವನ ಮಾಡಿ, ಅವರ ಪಾದೋದಕ ಸೇವನವನ್ನು ಮಾಡಿ, ಶ್ರೀಪಾದರಾಜರ ಹಸ್ತೋದಕವನ್ನು ಸೇವನ ಮಾಡಿ, ಮನಸ್ಸಿನ ಒಳಗಿರುವ ಎಲ್ಲ ಕಪಟಗಳು ದೂರವಾಗ್ತಾ ಹೋಗ್ತವೆ. ಸುಳ್ಳು ಹೇಳುವ ಬುದ್ಧಿ ಹೋಗ್ತದೆ, ಕಾಮ ನಿಗ್ರಹಕ್ಕೆ ಬರ್ತದೆ. ದೊಡ್ಡವರ ಸನ್ನಿಧಾನದಲ್ಲಿರಬೇಕು, ದೊಡ್ಡವರ ಸನ್ನಿಧಾನದಲ್ಲಿರಬೇಕು. ವೃಂದಾವನಗಳ ಪಾದೋದಕ ಹಸ್ತೋದಕಗಳನ್ನು ಸ್ವೀಕಾರ ಮಾಡಬೇಕು. ಕಾಮವನ್ನ ಗೆಲ್ಲುವ ಅತಿ ಸುಲಭದ ಉಪಾಯ, ಅತ್ಯಂತ ಸುಲಭದ ಉಪಾಯ. ಭಕ್ತಿ ಇರಬೇಕು, ಭಕ್ತಿಯಿಂದ ಅವರನ್ನು ಸೇವನ ಮಾಡಬೇಕು. ಖಂಡಿತಾಶೇಷ ಮಾಯಂ. ಏನು ಈ ಮಾಯೆಯ ಪ್ರಭಾವ ನಮ್ಮ ಮೇಲಿದೆ ನೋಡಿ. ಅಜ್ಞಾನವಾಗಲಿ, ಕಾಮವಾಗಲಿ, ಕ್ರೋಧವಾಗಲಿ, ಲೋಭ, ಮೋಹ, ಮದ, ಮಾತ್ಸರ್ಯ, ಎಲ್ಲವೂ, ಎಲ್ಲ ತರಹದ ದುಷ್ಟಗುಣಗಳು, ಅವೆಲ್ಲವೂ ಮಾಯ, ಅವೆಲ್ಲವೂ ಕಪಟ, ಅವೆಲ್ಲವೂ ಕೆಟ್ಟದ್ದು. ಅವೆಲ್ಲವನ್ನ ಖಂಡಿತಾಶೇಷ ಮಾಯಂ.
ವಿನಾಶ ಮಾಡಿಬಿಡ್ತಾರೆ ಶ್ರೀಪಾದರಾಜಗುರು ಸಾರ್ವಭೌಮರು. ಅವರ ಸೇವೆಯನ್ನ ಮಾಡಬೇಕು, ಅವರ ಭಕ್ತರಾಗಬೇಕು. ನಾವು ಭಕ್ತರಾಗಬೇಕು. ಅವರ ಭಕ್ತರಾದರೆ ನಮ್ಮ ಒಳಗಿನ ದುಷ್ಟಗುಣಗಳ ವಿನಾಶವಾಗತ್ತೆ. ನಮ್ಮ ಮೇಲೆ ಕಾರುಣ್ಯವನ್ನ ತೋರ್ತಾರೆ. ವಿಪ್ರೇಭ್ಯೋ ದತ್ತದೇಯಂ, ನಮಗೆ ಬೇಕಾದ ಎಲ್ಲವನ್ನ ಕರುಣಿಸ್ತಾರೆ. ನಮ್ಮ ಶ್ರೀ ಪ್ರಸನ್ನತೀರ್ಥ ಶ್ರೀಪಾದಂಗಳವರು ಹೇಳಿದಂತೆ, ತಾಪಸೋತ್ತಮರಿವರು ಇಹಪರಗಳಲ್ಲೆಮ್ಮ ಕಾಪಾಡುತ್ತಿರುವರೆಂದು. ಇಹದಲ್ಲಿಯೂ ಕಾಪಾಡ್ತಾರೆ, ಪರದಲ್ಲಿಯೂ ಕಾಪಾಡ್ತಾರೆ. ಲೌಕಿಕವನ್ನೂ ಕೊಟ್ಟು ಕಾಪಾಡ್ತಾರೆ, ವೈದಿಕವನ್ನೂ ಕೊಟ್ಟು ಕಾಪಾಡ್ತಾರೆ. ಈ ಲೋಕದಲ್ಲಿಯೂ ಕಾಪಾಡ್ತಾರೆ, ಪರಲೋಕದಲ್ಲಿಯೂ ಮುಕ್ತಿಯಲ್ಲಿಯೂ ನಮ್ಮನ್ನ ಕಾಪಾಡ್ತಾರೆ. ಅರ್ಥಾತ್ ನಮಗೆ ನಾಥರಾಗಿ ಇರ್ತಾರೆ, ನಮ್ಮನ್ನ ಕಾಪಾಡ್ತಾರೆ. ನಿಷ್ಠ್ಯೂತ ಸ್ವರ್ಣಕಾಯಂ, ಇಂಥ ಭವ್ಯ ಗುಣಗಳ ನಿಲೆಯರಾದ ನಮ್ಮ ಶ್ರೀಪಾದರಾಜರು ಹೇಗಿದ್ದು? ನಿಷ್ಠ್ಯೂತ ಸ್ವರ್ಣಕಾಯಂ. ನಿಷ್ಠ್ಯೂತ ಅನ್ನುವ ಶಬ್ದಕ್ಕೆ ಹೊರಹಾಕಲ್ಪಟ್ಟದ್ದು ಅಂತ ಅರ್ಥ, ಕ್ಷಿಪ್ತ ಅಂತ ಅರ್ಥ. ಬಂಗಾರದಲ್ಲಿ ಕೊಳೆ ಸೇರಿದಾಗ ಕೊಳೆಯನ್ನ ತೆಗೆಯಲಿಕ್ಕೆ ಬೆಂಕಿಯಲ್ಲಿ ಹಾಕ್ತಾರೆ. ಬೆಂಕಿಯಿಂದ ಹೊರಹಾಕಲ್ಪಟ್ಟ ಬಂಗಾರ ಎಷ್ಟು ಪರಿಶೋಭಾಯಮಾನವಾಗಿರ್ತದೆಯೋ ಅಷ್ಟು ಪರಿಶೋಭಾಯಮಾನವಾದ ವರ್ಣ ಶ್ರೀಪಾದರಾಜರ ದೇಹದ್ದು. ನಿಷ್ಠ್ಯೂತ ಸ್ವರ್ಣಕಾಯಂ. ಎಂಥ ಶೋಭೆ ಇರಲಿಕ್ಕಿಲ್ಲ. ದೇಹದ ತ್ವಚೆಯೇ ಹಾಗಿದೆ, ಇನ್ನು ಆ ದೇಹದೊಳಗೆ ಜ್ಞಾನ ಭಕ್ತಿ ವೈರಾಗ್ಯಗಳ ಸಮ್ಮೇಳನವಿದೆ, ಭಗವಂತನ ಅನುಗ್ರಹವಿದೆ. ಪರಮ ಪರಿಶೋಭಾಯಮಾನವಾದಂತಹ ದೇಹದವರು ಶ್ರೀ ಶ್ರೀಪಾದರಾಜಗುರು ಸಾರ್ವಭೌಮರು. ನಿಷ್ಠ್ಯೂತ ಸ್ವರ್ಣಕಾಯಂ ಬಹುಗುಣ ನಿಲಯಂ. ಒಂದೇ ಎರಡೇ ಅನೇಕ ಗುಣಗಳಿಗೆ ನಿಲಯರಾಗಿದ್ದವರು ಶ್ರೀ ಶ್ರೀಪಾದರಾಜಗುರು ಸಾರ್ವಭೌಮರು. ಎಂದಿಗೂ ಅಹಂಕಾರ ತೋರಿದವರಲ್ಲ, ಎಂದಿಗೂ ವಿನಯವನ್ನ ಬಿಟ್ಟವರಲ್ಲ. ಮನಸ್ಸಿನಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಆಲೋಚನೆ ಮಾಡುವಂತಹವರು. ತಮ್ಮ ಬಳಿಗೆ ಬಂದ ಎಲ್ಲ ಜನರಿಗೂ ಒಳ್ಳೆಯದನ್ನೇ ಹೇಳಿಕೊಡುತ್ತಿದ್ದವರು. ಅವರನ್ನೂ ಒಳ್ಳೆಯವರನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದವರು. ತಮ್ಮನ್ನ ಯಾರು ಆಶ್ರಯಿಸ್ತಾರೆ ಅವರನ್ನು ಸರ್ವಾತ್ಮನ ರಕ್ಷಣೆ ಮಾಡ್ತಾ ಇದ್ದವರು. ರಾಜರಂತೆ ರಕ್ಷಣೆ ಮಾಡ್ತಾ ಇದ್ದವರು, ರಾಜರಾಗಿ ರಕ್ಷಣೆ ಮಾಡ್ತಾ ಇರುವವರು. ವಿದ್ಯೆ ಕೇಳಿದವರಿಗೆ ವಿದ್ಯೆಯನ್ನ, ಅನ್ನ ಕೇಳಿದವರಿಗೆ ಅನ್ನವನ್ನ, ಗೃಹ ಕೇಳಿದವರಿಗೆ ಗೃಹವನ್ನ, ವಸ್ತ್ರ ಕೇಳಿದವರಿಗೆ ವಸ್ತ್ರವನ್ನ, ಮಳೆ ಕೇಳಿದವರಿಗೆ ಮಳೆಯನ್ನ, ಯಾರು ಏನನ್ನ ಕೇಳ್ತಾರೆಯೋ ಅವರಿಗೆ ಅದನ್ನು ನೀಡ್ತಾ ಇದ್ದವರು. ಪಾಪ ಪರಿಹಾರ ಮಾಡಿ ಅಂತ ಬಂದರೆ ಬ್ರಹ್ಮಹತ್ಯೆಯಂತಹ ಮಹಾಪಾತಕವನ್ನ, ಯಾವ ಪಾತಕವನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ 12 ವರ್ಷಗಳ ಕಾಲ ಪರಿತಪನ ಪಡಬೇಕು, ಅಂಥ ಘೋರ ಪಾಪವನ್ನು ಸಹಿತ ಪರಿಹಾರ ಮಾಡ್ತಾ ಇದ್ದವರು. ಔದಾರ್ಯದ ನಿಧಿ, ಸೌಂದರ್ಯದ ನಿಧಿ, ವಾತ್ಸಲ್ಯದ ನಿಧಿ. ಜಗತ್ತಿನಲ್ಲಿ ಏನೆಲ್ಲ ಮಹಾ ಸದ್ಗುಣಗಳಿವೆಯೋ ಆ ಸದ್ಗುಣಗಳ ನಿಧಿಯಾಗಿದ್ದವರು ನಮ್ಮ ಶ್ರೀಪಾದರಾಜರು. ಬಹುಗುಣ ನಿಲಯಂ ವಾದಿ ಸಂಘೈರಜೇಯಂ. ಒಬ್ಬ ವಾದಿಯಲ್ಲ, ಇಬ್ಬರು ವಾದಿಯಲ್ಲ, ಎಲ್ಲ ವಾದಿಗಳು ಗುಂಪು ಕಟ್ಟಿಕೊಂಡು ಶ್ರೀಪಾದರಾಜರ ಎದುರಾಗಿ ಕುಳಿತು ವಾದ ಮಾಡಿದರೂ ನನ್ನ ಗುರುಗಳನ್ನ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ವಾದಿ ಸಂಘೈರಜೇಯಂ ಅಂತಾರೆ ಶ್ರೀಮತ್ ಚಂದ್ರಿಕಾಚಾರ್ಯ ಗುರು ಸಾರ್ವಭೌಮರು. ವಾದಿ ಸಂಘೈರಜೇಯಂ. ಈ ಮಾತಿಗೆಷ್ಟು ಭಾರವಿದೆ, ಈ ಮಾತಿನೊಳಗೆಷ್ಟು ಭಾವವಿದೆ ಅನ್ನೋದನ್ನ ನಮಗರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಜಗತ್ತಿನ ಸಮಸ್ತ ಕುವಾದಗಳಿಗೆ ಉತ್ತರವನ್ನ ನೀಡಿದಂತಹ, ತಮಗಿಂತ ಪ್ರಾಚೀನ ಗ್ರಂಥಗಳಲ್ಲಿ ಇದ್ದ, ತಮ್ಮ ಸಮಕಾಲೀನ ಗ್ರಂಥಗಳಲ್ಲಿ ಇದ್ದ ಎಲ್ಲ ಆಕ್ಷೇಪಗಳನ್ನು ತೆಗೆದು ಒಂದು ಕಡೆಗೆ ಸಂಗ್ರಹ ಮಾಡಿ ಅವೆಲ್ಲದಕ್ಕೆ ಉತ್ತರವನ್ನ ಕೊಟ್ಟು ಮುಂದೆ ಬರುವ ಆಕ್ಷೇಪಗಳಿಗೂ ಉತ್ತರವನ್ನ ನೀಡಿದಂತಹ ಪರಮಾದ್ಭುತ ಜ್ಞಾನದ ಚಂದ್ರಿಕಾಚಾರ್ಯರು ಶ್ರೀಪಾದರಾಜರ ವೃಂದಾವನದ ಮುಂದೆ ನಿಂತು ಹೇಳ್ತಾ ಇದ್ದಾರೆ, ವಾದಿ ಸಂಘೈರಜೇಯಂ. ವಾದಿಗಳು ಸಮೂಹವಾಗಿ ಬಂದಿವರ ಎದುರಿಗೆ ನಿಂತರೂ ಇವರನ್ನ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಪಾಠ ನಡೆಯಬೇಕಾದರೆ ಶಿಷ್ಯ ಪ್ರಶ್ನೆ ಮಾಡ್ತಿರ್ತಾನೆ, ಶಿಷ್ಯನಿಗೆ ಉತ್ತರವನ್ನ ಕೊಡಬೇಕು. ಅಂದ್ರೆ ಶಿಷ್ಯನೇ ಪೂರ್ವಪಕ್ಷವನ್ನ ಮಾಡ್ತಿರ್ತಾನೆ. ಶಿಷ್ಯನಲ್ಲಿ ಎಷ್ಟು ಮೇಧಾಶಕ್ತಿ ಇದೆಯೋ, ಎಷ್ಟು ಪ್ರತಿಭಾ ಸಾಮರ್ಥ್ಯವಿದೆಯೋ ಅದಕ್ಕಿಂತ ಹೆಚ್ಚು ಮೇಧಾ ಪ್ರತಿಭಾಗಳು ಗುರುಗಳಲ್ಲಿದ್ದಾಗ ಮಾತ್ರ ಶಿಷ್ಯನ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಶಿಷ್ಯನ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕಾಗೋದಿಲ್ಲ. ಯಾವ ಗುರುಗಳನ್ನ ಪ್ರತ್ಯರ್ಥಿ ಗಜಕೇಸರಿ ಅಂತ ಹೇಳಿ ಸಮಗ್ರ ಮಾಧ್ವಜ್ಞಾನಿ ಪರಂಪರೆ ಕೊಂಡಾಡುತ್ತದೆಯೋ,
ಯಾರ ಎದುರಾಗಿ ಕೂಡಲಿಕ್ಕೆ ಸಾಮರ್ಥ್ಯವಿರುವಂತಹ ಒಬ್ಬ ವಾದಿ ಜಗತ್ತಿನೊಳಗಿಲ್ಲವೋ ಅಂಥ ಪರಮಾದ್ಭುತ ಪಾಂಡಿತ್ಯದ ಚಂದ್ರಿಕಾಚಾರ್ಯರು ಶಿಷ್ಯರಾಗಿ ಕುಳಿತಿದ್ದಾರೆ. ಅಂದರೆ ಪೂರ್ವಪಕ್ಷ ಅವರದು, ಅಂದರೆ ಪ್ರಶ್ನೆಗಳು ಅವರದು. ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟು ಅವರು ಮಾಡಿದ ಪೂರ್ವಪಕ್ಷಗಳನ್ನು ಖಂಡನೆ ಮಾಡಿ ಇದೇ ಸಿದ್ಧಾಂತ ಅಂತ ಅವರಿಗೆ ಮನವರಿಕೆಯನ್ನ ಮಾಡಿಕೊಟ್ಟ ಮಹಾಗುರುಗಳು ಶ್ರೀ ಶ್ರೀಪಾದರಾಜ ಗುರು ಸಾರ್ವಭೌಮರು. ವಾದಿ ಸಂಘೈರಜೇಯಂ. ಇನ್ಯಾವ ವಾದಿಗೆ ಶ್ರೀಪಾದರಾಜರನ್ನ ಗೆಲ್ಲಲಿಕ್ಕೆ ಸಾಧ್ಯವಿದೆ? ಶ್ರೀಮತ್ ಚಂದ್ರಿಕಾಚಾರ್ಯರ ಮನಸ್ಸಿನಲ್ಲಿರುವ ಸಂದೇಹಗಳಿಗೆ ಉತ್ತರವನ್ನ ನೀಡುವ, ಶ್ರೀಮತ್ ಚಂದ್ರಿಕಾಚಾರ್ಯರು ಮಾಡಿದ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ, ಶ್ರೀಮತ್ ಚಂದ್ರಿಕಾಚಾರ್ಯರ ಪಾದಪದ್ಮಗಳಿಂದ ಸಂಸೇವಿತ ಚರಣರಾದ ಶ್ರೀ ಶ್ರೀಪಾದರಾಜರ ಎದುರಿಗೆ ಕುಳಿತು ವಾದ ಮಾಡಬಲ್ಲ ಗಂಡಸು ಜಗತ್ತಿನಲ್ಲೆಲ್ಲಿದ್ದಾನೆ? ವಾದಿ ಸಂಘೈರಜೇಯಂ. ಒಬ್ಬ ವಾದಿಯಲ್ಲ, ಇಬ್ಬರು ವಾದಿಯಲ್ಲ, ಜಗತ್ತಿನ ಸಮಸ್ತ ವಾದಿಗಳು ಏಕತ್ರ ಬಂದು ಕುಳಿತುಕೊಂಡು ಅವರೆಲ್ಲರೂ ಸಹಿತ ಏಕಕಾಲಕ್ಕೆ ಶ್ರೀಪಾದರಾಜರನ್ನ ಪ್ರಶ್ನೆ ಮಾಡಿದರೂ ಅವರಿಗೆ ಶ್ರೀಪಾದರಾಜರನ್ನ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಭಾಷ್ಯದೀಪಿಕಾಚಾರ್ಯರ ಶಿಷ್ಯರಾದ ಶ್ರೀ ಶ್ರೀನಾಥ ತೀರ್ಥ ಶ್ರೀಪಾದಂಗಳವರ ಕಾಲಕ್ಕೆ ಕಾಶಿಯ ವಿದ್ವಾಂಸರೆಲ್ಲರೂ ಸಹಿತ ಡಂಗುರವನ್ನು ಹೊಯ್ಸಿರ್ತಾರೆ. ನಮ್ಮಲ್ಲಿ ನೀವು ಯಾರಾದರೂ ಒಂದು ಮಧ್ವಮತವನ್ನು ಸ್ಥಾಪನೆ ಮಾಡಿ ನೋಡೋಣ ಅಂತ ಹೇಳಿ ಶ್ರೀನಾಥ ತೀರ್ಥ ಶ್ರೀಪಾದಂಗಳವರು ಶಿಷ್ಯರ ಸಮೇತವಾಗಿ ಕಾಶಿಗೆ ಹೋಗಿ ನೂರಾರು ಜನರ ವಿದ್ವಾಂಸರ ಎದುರಿನಲ್ಲಿ ಕುಳಿತುಕೊಂಡು ಬೇರೆ ಬೇರೆ ದರ್ಶನಗಳನ್ನ ಅಧ್ಯಯನ ಮಾಡಿದ ಬೇರೆ ಬೇರೆಯ ಪಂಡಿತರವರು, ಎಲ್ಲರೂ ಒಂದೇ ಮತದವರಲ್ಲ, ಒಬ್ಬೊಬ್ಬರು ಒಂದೊಂದು ಮತದವರು, ಎಲ್ಲರೂ ಏಕಕಾಲಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹಿತ ಉತ್ತರವನ್ನ ಕೊಟ್ಟು ಕಾಶಿಯಲ್ಲಿ ಮಧ್ವ ಮತದ ಸಿದ್ಧಾಂತದ ಜಯಭೇರಿಯನ್ನ ಸ್ಥಾಪಿಸಿ ಬಂದಿರ್ತಾರೆ. ಭಿನ್ನ ಮತದ ನೂರಾರು ವಿದ್ವಾಂಸರಿಗೆ ಒಂದೇ ಸಭೆಯಲ್ಲಿ ಉತ್ತರವನ್ನ ಕೊಟ್ಟ ಪರಮಾದ್ಭುತ ವೈದುಷ್ಯದ ಶ್ರೀ ಶ್ರೀನಾಥ ತೀರ್ಥ ಶ್ರೀಪಾದಂಗಳವರು. ಅವರು ಆ ಕಾಶಿಯಲ್ಲಿ ಗೆದ್ದು ಆ ವಿಜಯವನ್ನೆಲ್ಲ ನವವೃಂದಾವನದಲ್ಲಿರ್ತಕ್ಕಂತಹ ಗುರುಗಳಿಗೆ, ಪೆರಗೊಂಡೆಯಲ್ಲಿ ಇರತಕ್ಕಂತಹ ಶ್ರೀ ಲಕ್ಷ್ಮೀಕಾಂತ ತೀರ್ಥ ಶ್ರೀಪಾದಂಗಳವರಿಗೆ ಸಮರ್ಪಣೆಯನ್ನ ಮಾಡಿಕೊಂಡು ಶ್ರೀಪಾದರಾಜರಿಗೆ ಸಮರ್ಪಣೆ ಮಾಡಲಿಕ್ಕೆ ಬರ್ತಾರೆ. ಅಲ್ಲಿ ಶ್ರೀನಿಧಿ ತೀರ್ಥ ಶ್ರೀಪಾದಂಗಳವರಿರ್ತಾರೆ. ಬಹಳ ಶ್ರೇಷ್ಠ ಯೋಗ್ಯತೆಯ ತಪಸ್ವಿ ವರೇಣ್ಯರು. ಅವರಿಗೆ ಬಹಳ ಸಂತೋಷವಾಗತ್ತೆ, ಎಂಥ ಅದ್ಭುತ ಕೆಲಸವನ್ನು ಮಾಡಿ ಬಂದಿದ್ದೀರಿ ಅಂತ. ಶ್ರೀನಾಥ ತೀರ್ಥ ಶ್ರೀಪಾದಂಗಳವರನ್ನ ಪ್ರಶಂಸೆ ಮಾಡ್ತಾರೆ. ಆಗ ಶ್ರೀನಾಥ ತೀರ್ಥ ಶ್ರೀಪಾದಂಗಳವರು ಒಂದು ಮಾತು ಹೇಳ್ತಾರೆ. ಚಂದ್ರಿಕಾಚಾರ್ಯರು ಎಲ್ಲ ಅಧ್ಯಯನವನ್ನ ಮಾಡಿ ಮುಗಿಸಿದ ಬಳಿಕ ಶ್ರೀಪಾದರಾಜರಿಗೆ ನಮಸ್ಕಾರ ಮಾಡಿದರು. ಶ್ರೀಪಾದರಾಜರವರಿಗೆ ಅನುಗ್ರಹ ಮಾಡಿದರು. ನೀನು ಎಲ್ಲ ವಾದಿಗಳನ್ನ ಗೆಲ್ತೀಯ, ಯಾವ ವಾದಿಗೂ ನಿನ್ನನ್ನ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಅಂತ ನಮ್ಮ ಗುರುಗಳಾದ ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಶ್ರೀಪಾದರಾಜರ ಆಶೀರ್ವಾದವನ್ನು ಮಾಡಿದರು. ಆ ಆಶೀರ್ವಾದ ಕೇವಲ ವ್ಯಾಸರಾಜರಿಗೆ ಸೀಮಿತವಾಗಿ ನಿಲ್ಲಲಿಲ್ಲ. ಆ ಆಶೀರ್ವಾದ ಗಂಗೆಯ ರೂಪದಲ್ಲಿ ಇವತ್ತಿಗೂ ಈ ವಿದ್ಯಾ ಕರ್ನಾಟಕ ಸಿಂಹಾಸನದಲ್ಲಿ ಹರಿದು ಬರ್ತಾ ಇದೆ. ಶ್ರೀಪಾದರಾಜರು ಚಂದ್ರಿಕಾಚಾರ್ಯರ ಮೇಲೆ ಮಾಡಿದ ಅನುಗ್ರಹ ಅನ್ನುವಂತಹ ಗಂಗೆ ಇವತ್ತಿಗೂ ಹರಿದು ಬರ್ತಾ ಇರೋದರಿಂದ ಆ ಅನುಗ್ರಹವನ್ನ ಪಡೆದಂತಹ ಮಹಾನುಭಾವರು ಕುಳಿತ ಪೀಠದಲ್ಲಿ ನಾನು ಕುಳಿತಿರುವುದರಿಂದ ಗೆಲ್ಲಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿ ತಮ್ಮ ಸಕಲ ದಿಗ್ವಿಜಯವನ್ನು ಶ್ರೀಪಾದರಾಜ ಗುರು ಸಾರ್ವಭೌಮರ ಪಾದಗಳಿಗೊಪ್ಪಿಸ್ತಾರೆ. ಶ್ರೀ ಶ್ರೀನಾಥ ತೀರ್ಥ ಶ್ರೀಪಾದಂಗಳವರು ವಾದಿ ಸಂಘೈರಜೇಯಂ ವಿಪ್ರೇಭ್ಯೋ ದತ್ತದೇಯಂ ನಿಜ ಜನ ಸದಯಂ. ನಮ್ಮ ಪ್ರಾಚೀನರಿಗೆ ಯಾಕೆ ಇಂಥ ದಿವ್ಯವಾದಂತಹ ಸಾಮರ್ಥ್ಯ ಬರ್ತಾ ಇತ್ತು? ಕಾರಣ ತಮ್ಮ ಗುರುಗಳಿಂದ ಆರಂಭ ಮಾಡಿಕೊಂಡು ಸಮಸ್ತ ಗುರುಗಳ ಕಾರುಣ್ಯವನ್ನ ಅವರು ಪಡೆದುಕೊಳ್ತಾ ಇದ್ರು. ಅವರೆಂದಿಗೂ ಸಹಿತ ಹಿಂದಿನ ದೊಡ್ಡವರನ್ನ ನಮಗಿಂತ ಸಣ್ಣವರು ಅಂತ ಹೇಳ್ತಾ ಇರಲಿಲ್ಲ. ನಾವೇ ದೊಡ್ಡವರು ಅಂತ ಹೇಳ್ತಾ ಇರಲಿಲ್ಲ. ಗೆದ್ದು ಬಂದಿದ್ದಾರೆ ಶ್ರೀ ಶ್ರೀನಾಥ ತೀರ್ಥ ಶ್ರೀಪಾದಂಗಳವರು. ಇತಿಹಾಸದಲ್ಲಿ ದಾಖಲಾದಂತಹ ಪರಮಾದ್ಭುತವಾದ ವಿಜಯ. ಅಂಥ ಪರಮಾದ್ಭುತ ವಿಜಯವನ್ನ ಸಾಧನೆ ಮಾಡಿ ಬಂದ ಶ್ರೀನಾಥ ತೀರ್ಥ ಶ್ರೀಪಾದಂಗಳವರು ಇದು ನನ್ನ ವಿಜಯ ಅಂತ ಎಂದಿಗೂ ಬೀಗಲಿಲ್ಲ. ಇದು ಶ್ರೀಪಾದರಾಜ ಗುರು ಸಾರ್ವಭೌಮರ ಶ್ರೀಮತ್ ಚಂದ್ರಿಕಾಚಾರ್ಯರ, ಶ್ರೀರಾಮಚಂದ್ರ ತೀರ್ಥ ಶ್ರೀಪಾದಂಗಳವರ, ಶ್ರೀ ಶೇಷಚಂದ್ರಿಕಾಚಾರ್ಯರ ಅನುಗ್ರಹ, ಶ್ರೀ ಭಾಷ್ಯ ದೀಪಿಕಾಚಾರ್ಯರ ಪಾಠದ ಕ್ರಮದ ದಿಗ್ವಿಜಯ ಅಂತ ಹೇಳಿ ಗುರುಗಳಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ರು. ಗುರುಗಳ ಅನುಗ್ರಹವನ್ನ ಪಡೆದದ್ದಕ್ಕಾಗಿ ಇಂಥ ದಿವ್ಯವಾದಂತಹ ವಿಜಯವನ್ನ ಅವರು ಸಾಧಿಸ್ತಾ ಇದ್ದರು. ಪ್ರತಿವಾದಿ ಭಯಂಕರರಾದಂತಹ ಶ್ರೀಪಾದರಾಜರ ಅನುಗ್ರಹವಿದೆ. ಆ ಪಂಡಿತ ಎಂತಹವರನ್ನ ಬೇಕಾದರೂ ಗೆಲ್ಲಬಲ್ಲ. ವಂದೇ ಶ್ರೀಪಾದರಾಜಂ ರುಚಿತಮ ಹೃದಯಂ ಪೂಜಿತ ಶ್ರೀ ಸಹಾಯಂ ನಿರ್ಧೂತಾಶೇಷಹೇಯಂ ನಿಭೃತ ಶುಭಚಯಂ ಭೂಮಿ ದೇವಾಭಿಗೇಯಂ
ವಿಪ್ರೇಭ್ಯೋ ದತ್ತದೇಯಂ ನಿಜಜನ ಸದಯಂ ಖಂಡಿತ ಶೇಷಮಾಯಂ ನಿಷ್ಠ್ಯೋತ ಸ್ವರ್ಣಕಾಯಂ ಬಹುಗುಣನಿಲಯಂ ವಾದಿ ಸಂಘೈರಜೇಯಂ. ವಂದೇ ಶ್ರೀಪಾದರಾಜಂ. ಸಮಸ್ತ ಶ್ರೀಪಾದರಿಗೂ ರಾಜರಾದಂತಹ ಶ್ರೀ ಶ್ರೀಪಾದರಾಜ ಗುರು ಸಾರ್ವಭೌಮರಿಗೆ ನಮಸ್ಕಾರ ಮಾಡ್ತೇನೆ, ಅವರನ್ನ ಸ್ತೋತ್ರ ಮಾಡ್ತೇನೆ. ರುಚಿತಮ ಹೃದಯಂ, ತಮ್ಮ ಭಕ್ತರ ಮೇಲೆ ವಾತ್ಸಲ್ಯದ ಪೂರವನ್ನೇ ಹರಿಸುವಂತಹ, ತಮ್ಮ ಹಿರಿಯರಿಗೆ ಅಭಿಲಷಿತವಾದಂತಹ ಗುಣಗಳಿಗೆ ಖನಿಯಾದಂತಹ ಶ್ರೀಪಾದರಾಜರನ್ನ ಪೂಜಿತ ಶ್ರೀ ಸಹಾಯಂ, ತಮ್ಮಲ್ಲಿ ಇರ್ತಕ್ಕಂತಹ ವಿನಯ ಸೌಶೀಲ್ಯಾದಿ ಗುಣಗಳಿಂದ ಸ್ವರ್ಣವರ್ಣ ತೀರ್ಥ ಶ್ರೀಪಾದಂಗಳವರಿಗೆ ರುಚಿಯಾದರು ನಮ್ಮ ಗುರುಗಳು. ಹೀಗಾಗಿ ಆ ಸ್ವರ್ಣವರ್ಣ ತೀರ್ಥ ಶ್ರೀಪಾದಂಗಳವರು ಶ್ರೀಪಾದರಾಜರನ್ನು ಸ್ವೀಕಾರ ಮಾಡಿ ಅವರಿಗೆ ವೇದಗಳನ್ನ ಸಕಲ ಶಾಸ್ತ್ರಗಳನ್ನ ಪಾಠ ಹೇಳಿ ಅವರನ್ನ ಪಾರಿವ್ರಾಜ್ಯ ಪದದಲ್ಲಿ ಕೂಡಿಸಿ ಆಚಾರ್ಯಕರಾರ್ಚಿತವಾದ ಪದ್ಮನಾಭ ತೀರ್ಥ ಶ್ರೀಪಾದಂಗಳವರೇ ಮೊದಲಾದ ಮಹಾನುಭಾವರಿಂದ ಅರ್ಚಿತವಾದಂತಹ ದಿವ್ಯ ಪ್ರತಿಮೆಗಳ ಪೂಜಾ ಸೌಭಾಗ್ಯವನ್ನ ಕರುಣಿಸಿದರು. ಸ್ವಯಂ ಭಗವಂತ ಅನೇಕ ರೂಪಗಳಿಂದ ಒಲಿದು ಬಂದು ನಮ್ಮ ಗುರುಗಳಿಂದ ಪೂಜೆಯನ್ನು ಸ್ವೀಕಾರ ಮಾಡಿದ. ನನ್ನ ಗುರುಗಳು ನಯನಾನಂದಕರವಾದಂತಹ ಕ್ರಮದಲ್ಲಿ, ದೇವತೆಗಳು ಶ್ಲಾಘನ ಮಾಡುವಂತಹ ಕ್ರಮದಲ್ಲಿ ಪರಮಾತ್ಮನನ್ನ ಪೂಜೆ ಮಾಡಿದರು. ಪೂಜಿತ ಶ್ರೀ ಸಹಾಯಂ ನಿರ್ಧೂತಾಶೇಷಹೇಯಂ, ಸ್ವರ್ಣವರ್ಣ ತೀರ್ಥ ಶ್ರೀಪಾದಂಗಳವರಿಂದ ಅನುಗೃಹೀತರಾಗಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದರು. ಸಕಲವನ್ನೂ ತೊರೆದು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದರು. ನನ್ನ ಗುರುಗಳಲ್ಲಿ ಕಪಟತನವಿರಲಿಲ್ಲ, ನನ್ನ ಗುರುಗಳಲ್ಲಿ ವಂಚನೆ ಇರಲಿಲ್ಲ, ನನ್ನ ಗುರುಗಳಲ್ಲಿ ಸುಳ್ಳು ಇರಲಿಲ್ಲ, ನನ್ನ ಗುರುಗಳಲ್ಲಿ ಕೆಟ್ಟದ್ದು ಅನ್ನುವುದು ಇರಲಿಲ್ಲ. ನಿಭೃತ ಶುಭತಯಂ, ಸ್ವರ್ಣವರ್ಣ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದಿಂದ, ವಿಭುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಭೂರಿ ಅನುಗ್ರಹದಿಂದ ನಿಭೃತ ಶುಭತಯಂ, ಜಗತ್ತಿನಲ್ಲಿ ಏನೆಲ್ಲ ಒಳ್ಳೆಯದು ಅಂತ ಇದೆಯೋ ಅವೆಲ್ಲವನ್ನು ತಮ್ಮಲ್ಲಿ ತುಂಬಿಸಿಕೊಂಡರು. ಜ್ಞಾನವನ್ನು ತುಂಬಿಸಿಕೊಂಡರು, ಭಕ್ತಿಯನ್ನು ತುಂಬಿಸಿಕೊಂಡರು, ವೈರಾಗ್ಯವನ್ನು ತುಂಬಿಸಿಕೊಂಡರು. ಮಹಾ ಸದ್ಗುಣಗಳ ಖನಿಯಾದರು ನನ್ನ ಗುರುಗಳು. ಭೂಮಿ ದೇವಾಧಿಗೇಯಂ, ಹೇಗೆ ಒಬ್ಬ ವ್ಯಕ್ತಿ ರಾಜನಾಗಬೇಕಾದರೆ ಮೊದಲಿಗೆ ರುಚಿತಮ ಹೃದಯನಾಗಬೇಕು, ಅಂದರೆ ತಂದೆ ತಾಯಿಗಳ ಪ್ರೇಮಕ್ಕೆ ಪಾತ್ರನಾಗಿರಬೇಕು, ಗುರುಜನರ ಪ್ರೇಮಕ್ಕೆ ಪಾತ್ರನಾಗಿರಬೇಕು. ಅವನು ಸಣ್ಣ ಮಗುವಾಗಿದ್ದಾನೆ, ತಂದೆ ತಾಯಿಗಳ ಪ್ರೇಮವನ್ನು ಗಳಿಸಿಕೊಂಡ, ಬೆಳೀತಾ ಇದ್ದಾನೆ, ಗುರುಜನರ ಪ್ರೇಮವನ್ನು ಬೆಳೆಸಿಕೊಂಡ, ಆಗ ಅವನು ರಾಜ ಪದವಿಯಲ್ಲಿ ಕೂಡಲಿಕ್ಕೆ ಸಾಧ್ಯ. ಶ್ರೀಪಾದರಾಜರು ಸ್ವರ್ಣವರ್ಣ ತೀರ್ಥ ಶ್ರೀಪಾದಂಗಳವರ, ವಿಭುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಪ್ರೇಮಕ್ಕೆ ಪಾತ್ರರಾದರು, ರಾಜ ಪದವಿಯಲ್ಲಿ ಕುಳಿತರು. ಪೂಜಿತ ಶ್ರೀ ಸಹಾಯಂ, ಪರಮಾತ್ಮನನ್ನ ವಾಕ್ಪುಷ್ಪಗಳಿಂದ ಪೂಜೆ ಮಾಡುವಂತಹ ವೇದಾಂತ ಶಾಸ್ತ್ರವನ್ನು ರಕ್ಷಣೆ ಮಾಡುವ ವೇದಾಂತ ಸಾಮ್ರಾಜ್ಯದ ಅಧಿಪತಿಗಳಾಗಿ ಕುಳಿತುಕೊಂಡು ಭಗವಂತನ ಪೂಜೆಯನ್ನು ಮಾಡಿದರು. ರಾಜನಾದ ವ್ಯಕ್ತಿ ಕೆಟ್ಟದ್ದನ್ನ ಬಿಡಬೇಕು, ಒಳ್ಳೆಯದನ್ನ ತುಂಬಿಸಿಕೊಂಡಿರಬೇಕು. ನನ್ನ ಗುರುಗಳು ನಿರ್ಧೂತಾಶೇಷ ಹೇಯರು, ನಿಭೃತ ಶುಭಚಯರು. ನನ್ನ ಗುರುಗಳು ಎಲ್ಲ ಸದ್ಗುಣಗಳ ಖನಿಯಾದದ್ದಕ್ಕಾಗಿ, ವೇದಾಂತ ಸಾಮ್ರಾಜ್ಯದ ಅಧಿಪತಿಯಾದದ್ದಕ್ಕಾಗಿ ಭೂಮಿ ದೇವಾಧಿಗೇಯಂ, ಸಮಸ್ತ ಭೂಸುರರಿಂದ ಗೇಗೀಯಮಾನರಾದರು. ಸಾಮಾನ್ಯವಾಗಿ ರಾಜನನ್ನ ಹೊಗಳು ಭಟ್ಟರು ಹೊಗಳುತ್ತಾರೆ ಕಾರ್ಯವಾಗಬೇಕು ಅಂತ, ಬ್ರಾಹ್ಮಣರು ಸುಮ್ಮನೆ ಹೊಗಳುವುದಿಲ್ಲ. ಅದರಲ್ಲಿಯೂ ಭಗವಂತನನ್ನೇ ನಂಬಿ ಬದುಕುವಂತಹ, ಭಗವಂತನಿಗಾಗಿಯೇ ಬದುಕುವಂತಹ ಬ್ರಾಹ್ಮಣೋತ್ತಮರು ಹಣಕ್ಕಾಗಿ, ಕೀರ್ತಿಗಾಗಿ, ವಸತಿಗಾಗಿ ರಾಜರನ್ನ ಹೊಗಳೋದಿಲ್ಲ. ಆದರೆ ನಮ್ಮ ರಾಜರು ಶ್ರೀ ಶ್ರೀಪಾದ ರಾಜರನ್ನ ಭೂಮಿ ದೇವರು ಸ್ತೋತ್ರ ಮಾಡಿದರು, ಅರ್ಥಾತ್ ಭೂಸುರರು ಸ್ತೋತ್ರ ಮಾಡ್ತಾರೆ. ಶ್ರೀಪಾದರಾಜರ ಕಾಲಕ್ಕೆ ಇದ್ದಂತಹ ಸಮಸ್ತ ಭೂಸುರ ವರೇಣ್ಯರಿಂದ ಗೇಗೀಯಮಾನರಾಗಿದ್ದವರು, ವ್ಯಾಸರಾಜರಿಂದ, ವಾದಿರಾಜರಿಂದ, ವಿಜಯೇಂದ್ರ ಸ್ವಾಮಿಗಳಿಂದ, ಪುರಂದರದಾಸರು, ಕನಕದಾಸರು ಮುಂತಾದಂತಹ ಭಾಗವತೋತ್ತಮರಿಂದ ಗೇಗೀಯಮಾನರಾಗಿದ್ದವರು. ಯಾಕೆ? ಅಷ್ಟು ಸದ್ಗುಣಗಳ ಖನಿಯಾಗಿದ್ದವರು. ವಿಪ್ರೇಭ್ಯೋ ದತ್ತದೇಯಂ, ರಾಜ ತನ್ನ ರಾಜ್ಯದಲ್ಲಿರುವಂತಹ ಬ್ರಾಹ್ಮಣರ ರಕ್ಷಣೆಯನ್ನ ಮಾಡಬೇಕು, ಆ ಬ್ರಾಹ್ಮಣರಿಂದ ತಪಸ್ಸಿನ ಆಚರಣೆಯನ್ನು ಮಾಡಿಸಬೇಕು, ಆ ಬ್ರಾಹ್ಮಣರಿಗೆ ವಿದ್ಯೆ ದೊರೆಯುವ ಹಾಗೆ, ಆ ಬ್ರಾಹ್ಮಣರಿಗೆ ಅನ್ನ ದೊರೆಯುವ ಹಾಗೆ, ಆ ಬ್ರಾಹ್ಮಣರು ತಮ್ಮ ತಮ್ಮ ಕಾರ್ಯಗಳಲ್ಲಿ ನಿರತರಾಗಿದ್ದು ರಾಜ್ಯದ ರಕ್ಷಣೆ ಮಾಡುವ ಹಾಗೆ ಅವನು ನೋಡಿಕೊಳ್ಳಬೇಕು. ತಮ್ಮ ಪಾದವನ್ನ ಸೇವನೆ ಮಾಡತಕ್ಕಂತಹ ಸಮಸ್ತ ಬ್ರಾಹ್ಮಣರಿಗೂ ಅನ್ನಾಹಾರದಿಂದ ಆರಂಭ ಮಾಡಿಕೊಂಡು, ವಸತಿಯಿಂದ ಆರಂಭ ಮಾಡಿಕೊಂಡು, ಭಗವಂತನ ಸಾಕ್ಷಾತ್ಕಾರದವರೆಗಿನ ಸಮಸ್ತ ಸಂಪತ್ತನ್ನ ಕರುಣಿಸುವಂತಹ ರಾಜರು, ಮಹಾರಾಜರು, ಚಕ್ರವರ್ತಿಗಳು ನಮ್ಮ ಶ್ರೀ ಶ್ರೀಪಾದರಾಜ ಗುರು ಸಾರ್ವಭೌಮರು. ವಿಪ್ರೇಭ್ಯೋ ದತ್ತದೇಯಂ ನಿಜ ಜನ ಸದಯಂ, ರಾಜ ತನ್ನ ಪ್ರಜೆಗಳ ಮೇಲೆ ಯಾವಾಗಲೂ ಕಾರುಣ್ಯವನ್ನ ತೋರಬೇಕು, ತನ್ನ ಪ್ರಜೆಗಳು ಸಮೃದ್ಧವಾಗಿ ಬದುಕುವ ಹಾಗೆ ಅವನು ನೋಡಿಕೊಳ್ಳಬೇಕು. ತಮ್ಮ ಪಾದಕ್ಕೆರಗುವಂತಹ ಸಮಸ್ತ ಸಜ್ಜನರ ಸಮಸ್ತ ರೀತಿಯ ರಕ್ಷಣೆಯನ್ನ ಮಾಡುವಂತಹ ಗುರುಗಳು ಇಹದಲ್ಲಿ ಲೌಕಿಕ ಸಂಪತ್ತನ್ನೂ ಕರುಣಿಸುವ, ಪರಕ್ಕೆ ಉಪಯೋಗ ಬೀಳುವ ಜ್ಞಾನಾದಿಗಳನ್ನೂ ಕರುಣಿಸುವ, ಈ ಲೋಕದಲ್ಲಿಯೂ ರಕ್ಷಣೆ ಮಾಡುವ, ಪರಲೋಕದಲ್ಲಿಯೂ ರಕ್ಷಣೆ ಮಾಡುವಂತಹ
ರಾಜಾಧಿರಾಜರು ನಮ್ಮ ಶ್ರೀಪಾದರಾಜ ಗುರು ಸಾರ್ವಭೌಮರು. ನಿಜ ಜನ ಸದಯಂ ಖಂಡಿತ ಶೇಷ ಮಾಯಂ. ರಾಜನ ಕರ್ತವ್ಯ ತನ್ನ ಪ್ರಜೆಗಳ ಮೇಲೆ, ತನ್ನವರ ಮೇಲೆ ಮತ್ತೊಬ್ಬರು ಆಕ್ರಮಣ ಮಾಡದೆ ಹಾಗೆ ನೋಡಿಕೊಳ್ಳಬೇಕು. ತಮ್ಮ ಪರಮಾದ್ಭುತವಾದ ತಪಸ್ಸಿನಿಂದ, ಪರಮಾದ್ಭುತವಾದ ಜ್ಞಾನದಿಂದ ಮತ್ತೊಬ್ಬ ವ್ಯಕ್ತಿ ಮಧ್ಯ ಸಿದ್ಧಾಂತದ ಮೇಲೆ ಆಕ್ರಮಣ ಮಾಡದ ಹಾಗೆ ಪರಮಾದ್ಭುತವಾದ ಭದ್ರಕೋಟೆಯನ್ನ ತಮ್ಮ ಶಿಷ್ಯನ ಕಡೆಯಿಂದ ಕಟ್ಟಿಸಿದವರು. ಆ ಶಿಷ್ಯನಿಗೆ ಅಷ್ಟು ಜ್ಞಾನೋಪದೇಶವನ್ನ ಮಾಡಿದ ಖಂಡಿತ ಶೇಷಮಾಯರಾಗಿ ಮೆರೆದವರು ಶ್ರೀ ಶ್ರೀಪಾದರಾಜ ಗುರು ಸಾರ್ವಭೌಮರು. ನಿಷ್ಠ್ಯೂತ ಸ್ವರ್ಣ ಕಾಯಂ. ರಾಜ ಅಂತಂದ್ರೆ ರಾಜನ ಎಲ್ಲ ಲಕ್ಷಣಗಳಿಂದ ಭರಿತನಾಗಿರಬೇಕು, ದೇಹವೂ ಸಹಿತ ಪರಮಾದ್ಭುತವಾಗಿರಬೇಕು. ಮಹಾಪುರುಷರ ಲಕ್ಷಣಗಳನ್ನು ಹೊಂದಿದ್ದಂತಹ ಶ್ರೇಷ್ಠವಾದಂತಹ ದೇಹ ನಮ್ಮ ಶ್ರೀ ಶ್ರೀಪಾದರಾಜಗಳು ಸಾರ್ವಭೌಮರ ದೇಹ. ನಿಷ್ಠ್ಯೂತ ಸ್ವರ್ಣ ಕಾಯಂ. ಬೆಂಕಿಯಿಂದ ತೆಗೆದ ಬಂಗಾರದಂತೆ ಶೋಭಿಸ್ತಾ ಇದ್ದಂತಹ ದೇಹ ಅವರದು. ಬಹು ಗುಣ ನಿಲಯಂ. ನಮಗೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯವಿಲ್ಲದ ಈ ಮಾತನ್ನ ನಾವಲ್ಲ, ಚಂದ್ರಿಕಾಚಾರ್ಯರು ಹೇಳ್ತಾ ಇದ್ದಾರೆ. ಯಾವ ಗುಣಗಳನ್ನ ನನಗೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಗುಣಗಳಿಗೆ ನಿಲಯರಾದವರು ನನ್ನ ಗುರುಗಳು ಶ್ರೀಪಾದರಾಜರೆಂಬ ರಾಜಾಧಿರಾಜರು. ವಾದಿ ಸಂಘೈರಜೇಯಂ. ರಾಜ ಹೇಗಿರಬೇಕು? ಪರಕೀಯರಾದಂತಹ ರಾಜರು ಯಾವ ರೀತಿಯಲ್ಲಿಯೂ ಆಕ್ರಮಣ ಮಾಡುವಂತಿರಬಾರದು. ಒಳಗಿನವರೂ ಆಕ್ರಮಣ ಮಾಡುವಂತಿರಬಾರದು, ಹೊರಗಿನವರೂ ಆಕ್ರಮಣ ಮಾಡುವಂತಿರಬಾರದು. ದುರ್ಜಯನಾಗಿರಬೇಕು, ದುರ್ಧರ್ಷನಾಗಿರಬೇಕು ರಾಜನಾದವನು. ಶ್ರೀಪಾದರಾಜ ಗುರು ಸಾರ್ವಭೌಮರನ್ನ ವಾದದಲ್ಲಿ ಗೆಲ್ಲಬಲ್ಲಂತಹ ಮತ್ತೊಬ್ಬ ವ್ಯಕ್ತಿ ಜಗತ್ತಿನೊಳಗಿಲ್ಲ. ವಂದೇ ಶ್ರೀಪಾದರಾಜಂ ರುಚಿತಮಹೃದಯಂ ಪೂಜಿತ ಶ್ರೀ ಸಹಾಯಂ ನಿರ್ಧೂತಾಶೇಷಹೇಯಂ ನಿಭೃತ ಶುಭತಯಂ ಭೂಮಿ ದೇವಾಭಿಗೇಯಂ ವಿಪ್ರೇಭ್ಯೋ ದತ್ತದೇಯಂ ನಿಜ ಜನ ಸದಯಂ ಖಂಡಿತಾ ಶೇಷಮಾಯಂ ನಿಷ್ಠ್ಯೂತ ಸ್ವರ್ಣಕಾಯಂ ಬಹುಗುಣ ನಿಲಯಂ ವಾದಿ ಸಂಘೈರಜೇಯಂ. ಚಂದ್ರಿಕಾಚಾರ್ಯರು ಮೈ ಮರೆತು ತನ್ಮಯರಾಗಿ ಶ್ರೀಪಾದರಾಜರ ಸ್ತೋತ್ರವನ್ನು ಮಾಡಿದ್ದಾರೆ. ಪರಮಾದ್ಭುತವಾದ ಸಿದ್ಧಿಪ್ರದವಾದ ಶ್ರೀಪಾದರಾಜರ ಕಾರುಣ್ಯವನ್ನು ನಮಗೆ ದೊರಕಿಸುವಂತಹ ದಿವ್ಯವಾದಂತಹ ಸ್ತೋತ್ರ. ವಾದಿಸಂಘೈರಜೇಯಂ ಅಂತ ಹೇಳಿದರು. ಆ ಮಾತಿನ ವಿಸ್ತಾರವನ್ನ ಮುಂದಿನ 2ನೆಯ ಪದ್ಯದಲ್ಲಿ ಶ್ರೀಮತ್ ಚಂದ್ರಿಕಾಚಾರ್ಯರು ಮಾಡ್ತಾರೆ. ಅವರ ಮಾತಿನ ಅರ್ಥಾನುಸಂಧಾನವನ್ನ ಮಾಡುವಂತಹ ಸೌಭಾಗ್ಯ ನಮಗಿರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ಪರಮ ಪವಿತ್ರ ವಚನಗಳ ಯಥಾಮತಿ ಯಥಾಶಕ್ತಿ ಅರ್ಥಾನುಸಂಧಾನವನ್ನ ಸಮಸ್ತ ದಾಸ ಪರಂಪರೆಗೆ, ಶ್ರೀಮದ್ವಿದ್ಯಾ ಕರ್ನಾಟಕ ಸಿಂಹಾಸನಾಧೀಶ್ವರರಾದಂತಹ ಶ್ರೀಮದ್ವಿದ್ಯಾ ವಾರಿಧಿ ತೀರ್ಥ ಶ್ರೀಪಾದಂಗಳವರಿಗೆ, ಸಮಸ್ತ ಯತಿ ಪರಂಪರೆಗೆ, ಶ್ರೀಮತ್ ಚಂದ್ರಿಕಾಚಾರ್ಯರಿಗೆ, ಶ್ರೀ ಶ್ರೀಪಾದರಾಜರೆಂಬ ರಾಜಾಧಿರಾಜರಿಗೆ, ಅವರಿಂದ ಪೂಜ್ಯರಾದ ಸಮಸ್ತ ಯತಿವರೆಣ್ಯರಿಗೆ, ನನ್ನ ಗುರುಗಳಿಗೆ, ಸಮಸ್ತ ತತ್ವಾಭಿಮಾನ ದೇವತೆಗಳಿಗೆ, ಈ ಎಲ್ಲ ಗುರುದೇವತೆಗಳಲ್ಲಿ ನೆಲೆ ನಿಂತಹ ಹನುಮ ಭೀಮ ಮಧ್ವಾತ್ಮಕರಾದ ಭಾರತೀಪತಿ ಮುಖ್ಯ ಪ್ರಾಣದೇವರಿಗೆ, ಅವರ ಹೃದಯ ಸಿಂಹಾಸನದಲ್ಲಿ ಕಂಗೊಳಿಸುವಂತಹ ಗೋಪಾಲ ಕೃಷ್ಣ ಪಟ್ಟಾಭಿರಾಮ ವೇದವ್ಯಾಸ ನರಸಿಂಹಾದ್ಯನಂತ ರೂಪಾತ್ಮಕನಾದ ಶ್ರೀ ವಿಷ್ಣು ನಾಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.